ಈ ಒಂದು ಮಹತ್ವಪೂರ್ಣ ಕಾರ್ಯಕ್ರಮದಲ್ಲಿ ಈ ನೆರೆಯ ಮಳೆಯ ಹಲವಾರು ದುರಂತಗಳ ಮಧ್ಯೆ ಸಿಲುಕಿಕೊಂಡಂತಹ ನಮ್ಮ ರಾಜಕೀಯ ವ್ಯಕ್ತಿಗಳು, ಸಂಸದರು, ಶಾಸಕರು ನಮ್ಮ ಜೊತೆ ಇರುವಂಥದ್ದು ಬಹಳ ವಿಶೇಷ. ಯಾಕೆ ಅಂತಂದರೆ ಅವರು ರಾಣಿ ಅಬ್ಬಕ್ಕನಿಗೆ ಯಾವ ಗೌರವವನ್ನು ಕೊಟ್ಟಿದ್ದಾರೆ, ಮನಸ್ಸಿನಲ್ಲಿ ಯಾವ ಸ್ಥಾನವನ್ನು ಕೊಟ್ಟಿದ್ದಾರೆ ಅನ್ನೋದನ್ನು ಸೂಚಿಸ್ತದೆ. ಕರ್ನಾಟಕ ರಾಜ್ಯ ಮಹಾವಿದ್ಯಾಲಯ ಶಿಕ್ಷಣ ಸಂಘ ರಾಣಿ ಅಬ್ಬಕ್ಕನ 500ನೇ ಜನ್ಮದಿನೋತ್ಸವ ಆ ಒಂದು ವರ್ಷವನ್ನು ಆಚರಿಸುವ ಸಂದರ್ಭದಲ್ಲಿ ಹಿಂದೆ ಒಂದು ಕಾರ್ಯಕ್ರಮ ಇಲ್ಲಿ ಆಗಿತ್ತು. ಇವತ್ತು ನಮ್ಮಲ್ಲಿ ಒಂದು ಮಾತಿದೆ, ಸೀಯಿಂಗ್ ಈಸ್ ಬಿಲೀವಿಂಗ್. ನೀವು ಚರಿತ್ರೆಯನ್ನು, ಲೇಖನಗಳನ್ನು ಎಷ್ಟು ಓದಿದರೂ ಕೂಡ ಮನಸ್ಸಿಗೆ ಸಂಪೂರ್ಣ ಅರ್ಥವಾಗುವಂತಹದ್ದು ಈ ಚಿತ್ರಗಳ ಮೂಲಕ ಇತಿಹಾಸವನ್ನು ತೆರೆದಿಟ್ಟ ರೀತಿಯಲ್ಲಿ ಚಿತ್ರಿಸಿದಂತಹ ನಮ್ಮ ಪ್ರಕಾಶ್ ಮಲ್ಪೆಯವರ ಒಂದು ಸಾಹಸ ಸಾಧನವನ್ನು ಮುಕ್ತ ಕಂಠದಿಂದ ನಾವು ಹೊಗಳುತ್ತೇವೆ. 14 ನಿಮಿಷದಲ್ಲಿ ಎಷ್ಟೊಂದು ವಿಷಯಗಳನ್ನು ಸಂಗ್ರಹ ಮಾಡಿ ಅಲ್ಲಿ ಕೊಟ್ಟಿದ್ದಾರೆ. ಇವತ್ತು ನಮ್ಮ ಸನ್ಮಿತ್ರರು, ಯುವ ನಾಯಕರು ಹೇಳಿದ ಹಾಗೆ ಏನು ಅಂತಂದರೆ, ಇವತ್ತು ಸಮಾಜದಲ್ಲಿ ಬಹಳ ನೋವಿನಿದೆ. ನಾನು ಹೇಳ್ತೇನೆ, ಹೆಣ್ಣು ಮಕ್ಕಳಿಗೆ ವಿಪರೀತ ಅನ್ಯಾಯ ಆಗ್ತಾಯಿದೆ. ಪತ್ರಿಕೆಗಳನ್ನು ನೋಡಿ, ನ್ಯೂಸ್ನಲ್ಲಿ ನೋಡಿ ಬರುವಂತಹದ್ದು ಇದೆ. ಬೆಂಗಳೂರಿನಲ್ಲಿ ಅದಾಯಿತು ಇದಾಯಿತು ಅಂತೇಳಿ. ನಮ್ಮ ಇತಿಹಾಸವನ್ನು ನೀವು ನಿಜವಾಗಿ ಅರ್ಥ ಮಾಡಿದ್ದಿದ್ರೆ, ಬಾಲ್ಯದಿಂದಲೇ ಈ ಎದೆಕಾರಿಕೆಯನ್ನು, ಧೈರ್ಯವನ್ನು ತುಂಬಿಕೊಂಡು ನೀವು ಮುಂದೆ ಬಂದಿದ್ದರೆ ಇಂತಹ ಸಮಸ್ಯೆಗಳು ಉದಯಿಸ್ತಾ ಇರಲಿಲ್ಲ. 2 ರೀತಿಯಲ್ಲಿ ನಮ್ಮ ಸಮಾಜ ಇವತ್ತು ಸಮಸ್ಯೆಯನ್ನು ಎದುರಿಸ್ತಿದೆ. ಒಂದು ಅಂತಂದರೆ, ನಮ್ಮಲ್ಲಿ, ನಮ್ಮ ಸಮಾಜದಲ್ಲಿ, ನಮ್ಮ ಸಂಸ್ಕೃತಿಯಲ್ಲಿ, ನಮ್ಮ ಇತಿಹಾಸದಲ್ಲಿ ತಾಯಂದಿರಿಗೆ ಅತ್ಯಂತ ಪ್ರಮುಖವಾದಂಥ ಸ್ಥಾನ ಕೊಟ್ಟಿದೆ. ನಮ್ಮದು ಅಳಿಯ ಕಟ್ಟು ನಿಮ್ಗೆ ಗೊತ್ತಿದೆ. ಅಬ್ಬಕ್ಕ, ರಾಣಿ ಚೆನ್ನಮ್ಮ, ಉಳ್ಳಾಳ ಅಬ್ಬಕ್ಕ, ಬೇರೆ ಬೇರೆ ವೀರ ಮಹಿಳೆಯನ್ನು ನಾವು ನೋಡಿದ್ದೇವೆ. ಅವರ ಸಾಹಸ, ಅದನ್ನು, ಆ ನಿಜವಾದ ಚರಿತ್ರೆಯನ್ನು ಪಾಶ್ಚಾತ್ಯರು ಅದುಮಿಟ್ಟಿದ್ದಾರೆ. ನಾವು ಈಗ ಹೇಳಿದ ಹಾಗೆ ನಿಜವಾದ ಚರಿತ್ರೆಯನ್ನು ನೋಡ್ತಾ ಇಲ್ಲ. ನಾವು ಸೋಲಿನ ಚರಿತ್ರೆ, ಇತಿಹಾಸ ಅಂತೇಳಿ ಹೇಳ್ತಾರೆ. ಅದಲ್ಲ, ನಮ್ಮಲ್ಲಿ ಶೂರತನದಿಂದ ಹೋರಾಡಿ ಜಯಗಳಿಸಿದಂಥ 100 ವ್ಯಕ್ತಿಗಳು, ಅವರ ಚಿತ್ರಗಳು ಇವೆ. ಆದ್ದರಿಂದ ನಾನು ಹೇಳುವಂಥದ್ದಿಷ್ಟೇ, ಒಬ್ಬಳು ಹೆಣ್ಣು ಮಗಳು ಇಷ್ಟು ದೊಡ್ಡ ಸಾಮ್ರಾಜ್ಯವನ್ನು ತಂದಂಥ ಪೋರ್ಚುಗೀಸರು ಗೋವೆಯಿಂದ ಇಲ್ಲಿಯವರೆಗೆ ಅವರೇ ಆಳಿ ಎಷ್ಟೊಂದು ಮತಾಂತರವನ್ನು ಮಾಡಿದರು. ನಮ್ಮ ಹಿಂದೂ ಧರ್ಮಕ್ಕೆ, ಹಿಂದೂ ಸಮಾಜಕ್ಕೆ ಅನ್ಯಾಯ ಮಾಡಿದರು. ಮಕ್ಕಳಿಗೆ ಗೊತ್ತಿರಲಿ, ಈ ಧರ್ಮವನ್ನು ಉಳಿಸ್ಲಿಕ್ಕೋಸ್ಕರ ಗೋವಾ ಪ್ರದೇಶದಿಂದ ಎಷ್ಟೊಂದು ಜನ ಈ ಕಡೆ ಬಂದರು. ಈ GSP ಸಮಾಜದವ್ರನ್ನ ನೋಡಿ, ಅವರು ಧರ್ಮವನ್ನು ಮತಾಂತರ ಆಗುವುದಿಲ್ಲ, ಧರ್ಮವನ್ನು ಉಳಿಸಬೇಕು ಅನ್ನೋ ದೃಷ್ಟಿಯಿಂದ ಈ ಕರಾವಳಿಗೆ ಬಂದವರು. ಅದೇ ರೀತಿ ಹಲವಾರು ಜನ ಇಷ್ಟೊಂದು ಒತ್ತಡಗಳ ಮಧ್ಯದಲ್ಲಿ ಒಂದು ಪ್ರಶ್ನೆಯನ್ನು ಮಕ್ಕಳಿಗೆ ಚರಿತ್ರೆಯಲ್ಲಿ ಕೇಳ್ತೇನೆ. ನಮ್ಮ ಹಿಂದೂ ಧರ್ಮಕ್ಕೆ, ಹಿಂದೂ ಸಮಾಜಕ್ಕೆ ಇಷ್ಟೊಂದು ಅನ್ಯಾಯ, ಅನಾಚಾರ, 1000 ವರ್ಷಗಳ ಮೊಘಲರ ಆಳ್ವಿಕೆ, 200 ವರ್ಷಕ್ಕಿಂತಲೂ ಹೆಚ್ಚು ಈ ಪಾಶ್ಚಾತ್ಯರ ಆಳ್ವಿಕೆ, ನಮ್ಮ ಒಳಗಿರ್ತಕ್ಕಂಥ ಅಂತಃಕಲಹ, ಸ್ವಾರ್ಥ, ಇದರ ಮಧ್ಯದಲ್ಲಿಯೂ ಕೂಡ ನಮ್ಮ ಸಮಾಜ, ನಮ್ಮ ಸನಾತನ ಧರ್ಮ, ಹಿಂದೂ ಧರ್ಮ ಈ ಜೀವಂತವಾಗಿ ಇಷ್ಟು ಬಲಿಷ್ಠವಾಗಿ ಉಳಿದದ್ದಿದ್ದರೆ ನಮ್ಮ ಸಮಾಜದ ಧರ್ಮದ ಅಂತಸತ್ವ, ಅದರ ಹೂರಣ. ಆದ್ದರಿಂದ ಮಕ್ಕಳೇ, ಯಾವುದೇ ರೀತಿಯ ನಿರ್ಲಕ್ಷ್ಯವನ್ನು ಮಾಡದೆ, ಇದೊಂದು ಕಂಜಾತಾರ, ಮೂಢನಂಬಿಕೆ, ಅಂಧಶ್ರದ್ಧೆ ಎನ್ನುವ ಯಾವುದೇ ವಿಚಾರವನ್ನು ಪರಿಗಣಿಸದೆ ನಮ್ಮ ಭಾರತೀಯ ಚಿಂತನೆ ಏನಿದೆ, ನಮ್ಮ ಭಾರತೀಯ ಜೀವನ ಪದ್ಧತಿ ಏನಿದೆ, ನಮ್ಮ ಭಾರತೀಯ ಹಿರಿಯರು ಮಾಡಿದಂಥ ಸಾಧನೆಗಳು, ಅದು ಕೇವಲ ಶೌರ್ಯದಲ್ಲಿ ಮಾತ್ರ ಅಲ್ಲ, ಆಧ್ಯಾತ್ಮದಲ್ಲಿ ಮಾಡಿದ್ದಾರೆ, ವಿದ್ಯೆಯಲ್ಲಿ ಮಾಡಿದ್ದಾರೆ, ಕೃಷಿಯಲ್ಲಿ ಮಾಡಿದ್ದಾರೆ, ವಿಜ್ಞಾನದಲ್ಲಿ ಮಾಡಿದ್ದಾರೆ. ಒಂದಲ್ಲ ಎರಡಲ್ಲ, ಹಲವು ಮುಖಗಳಲ್ಲಿ ಸೇವೆ ಸಾಧನೆ ಮಾಡಿದಂತಹ ನಮ್ಮ ಹಿರಿಯರನ್ನು ನೆನಪಿಸಿಟ್ಟುಕೊಂಡು ನಾವು ಪ್ರೇರಣೆಯನ್ನು ಪಡೆದು
ನಾವು ಹೀಗೆ ಆಗಬೇಕು ಎನ್ನತಕ್ಕಂಥ ಒಂದು ಆಸೆಯನ್ನು ಇಟ್ಕೊಳ್ಬೇಕು. ಇವತ್ತಿನ ಯುಗ ಏನಿದೆ ಅಂತಂದರೆ ಎಲ್ಲ ಕೂಡ ರೆಡಿಮೇಡ್ ಆಗಬೇಕು, ಎಲ್ಲ ಕೂಡ ಐಷಾರಾಮದ ಜೀವನ ಆಗಬೇಕು. ಒಂದು ಫರ್ಲಾಗಿ ನಡೀಲಿಕ್ಕೆ ಸರಿ ಇಲ್ಲ ಮಕ್ಕಳು. ನಾವೆಲ್ಲ ಈ ಮಳೆಯಲ್ಲಿ 6 ಕಿಲೋಮೀಟರ್ 7 ಕಿಲೋಮೀಟರ್ ನಡೆದು ಕುತ್ತಿಗೆವರೆಗೆ ನೀರಿನಲ್ಲಿ ಹಳ್ಳ ದಾಟಿಕೊಂಡು ಹೋದವರು. ಇವತ್ತಿನ ಮಕ್ಕಳಿಗೆ ಜಾಸ್ತಿ ಮಳೆ ಬಂದ ಕೂಡಲೇ ನಮ್ಮ ಮಕ್ಕಳು ಕೇಳ್ತಾರೆ, ಏನಾದರೂ ನಾಳೆ ರಜೆ ಉಂಟಾ? ಜೋರು ಮಳೆ ಬಂದರೆ ಸಾಕು, ಹೌದಲ್ವಾ? ರಜೆ ಉಂಟಾ ಅಂತ ಕೇಳಿ ಕೆಲವರಿಗೆ ಖುಷಿ, ನಾಳೆ ಏನಾದರೂ ಟೆಸ್ಟ್ ಇದೆ, ಏನಾದರೂ ಕಾರ್ಯಕ್ರಮ ಇದೆ, ಅದರಲ್ಲಿ ತಪ್ಪಿಸಬಹುದು ಎನ್ನುವಂಥದ್ದು. ಹಾಗಲ್ಲ, ಈ ಮಳೆಗಳು ಲೆಕ್ಕಕ್ಕೆ ಇಲ್ಲ. ಹಿಂದೆ ನನಗೆ ಈಗ 80 ವರ್ಷ, ನಾನು ಹೇಳ್ತೇನೆ, ಇಂತಹ ನೆರೆಯನ್ನು ಸಾವಿರಗಟ್ಟಲೆ ನಾವು ನೋಡಿದ್ದೇವೆ. ಆದರೆ ಈಗ ಸ್ವಲ್ಪ ಸ್ವಲ್ಪ ಹೆಚ್ಚು ಕಡಿಮೆ ಆದ ಕೂಡಲೇ ಅದು ಅನ್ಯಾಯ ಆಗಿದೆ, ತೊಂದರೆ ಆಗ್ತಾ ಇದೆ ಕೆಲವು ವರ್ಗಕ್ಕೆ, ಅದು ದೊಡ್ಡ ಒಂದು ಆಘಾತ ಅನ್ನುವಂಥದ್ದಲ್ಲ. ಮಕ್ಕಳಲ್ಲಿ ಕೇಳೋದಿಷ್ಟೇ. ನಾನು ಹೈಸ್ಕೂಲ್ ಮಕ್ಕಳಿಗೆ ಒಂದು ಚಾಲೆಂಜ್ ಕೊಟ್ಟಿದ್ದೇನೆ ಮಾಧವರೇ ಮೊನ್ನೆ ಕಾರ್ಯಕ್ರಮದಲ್ಲಿ. ಈಗಾಗಲೇ 38 ಆರ್ಟಿಕಲ್ ಬಂದಿದೆ. ಒಂದು ಪುಟದ ಒಂದು ಆರ್ಟಿಕಲನ್ನು ಹಬ್ಬಕ್ಕನ ಬಗ್ಗೆ ನೀವು ಗೂಗಲ್ನಲ್ಲಿಯ ಎಲ್ಲಿಯ ಕಾಪಿ ಹೊಡೋದಲ್ಲ, ಒರಿಜಿನಲ್ ನಿಮ್ಮದೇ ಇರಬೇಕು, ಹೊಸ ಸ್ವಂತಿಕೆಯಿಂದ ಬರೀಬೇಕು. ಅದನ್ನು ನನಗೆ 1 ತಿಂಗಳು ಕಾಲ ಕೊಟ್ಟಿದ್ದೇನೆ. ಅದರಲ್ಲಿ ಒಳ್ಳೆಯದಕ್ಕೆ 3 ಪಾರಿತೋಷಕವನ್ನು ಕೊಡ್ತೇನೆ. ಬೆಸ್ಟ್ ರಾಣಿ ಹಬ್ಬಕ್ಕನ ವಿಷಯ, ಹೊಸ ಚಿಂತನೆ, ಹೊಸ ವಿಚಾರವನ್ನು ಕೊಡಬೇಕು ಅಂಥೇಳಿ ಮಕ್ಕಳು ಪ್ರಯತ್ನ ಮಾಡ್ತಾ ಇದ್ದಾರೆ. ನೀವು PUC ಮಕ್ಕಳು, ತುಂಬ ಜವಾಬ್ದಾರಿ ಇದೆ ನಿಮಗೆ. ಆ ದೃಷ್ಟಿಯಿಂದ ಇವತ್ತಿನ ಈ ಕಿರು ಹೊತ್ತಿಗೆಯಿಂದ, ಈ ವಿಚಾರದಿಂದ ಪ್ರೇರಣೆಯನ್ನು ಪಡೆದು ನಾವು ಜೀವನದಲ್ಲಿ ಏನೋ ಸಾಧನೆ ಮಾಡಬೇಕು. ವಿ ಶುಡ್ ಅಚೀವ್ ಸಮಥಿಂಗ್. ಇಂಜಿನಿಯರಿಂಗ್ ಮೆಡಿಕಲ್ ಮಾಡಿ ದುಡ್ಡು ಮಾಡಿ ಅಮೇರಿಕ ಹೋಗಿ ಒಂದು ಬಿಳಿ ಹುಡುಗನನ್ನು ಮದುವೆ ಮಾಡಿ ಸಾಯೋದು ಮಾತ್ರ ಅಲ್ಲ, ಅಪ್ಪಮ್ಮನನ್ನು ಅನಾಥಾಶ್ರಮಕ್ಕೆ ಕಳಿಸಿ. ನನಗೆ ಅದು ಬೇಡ. ನೀವು, ನಾನು ಹೇಳ್ತೇನೆ, ಮೈ ಅಪೀಲ್, ಭಾರತವನ್ನು ಎಷ್ಟು ಕ್ಷಣಿಕವಾಗಿ ಕೀಳಾಗಿ ಕಾಣತಕ್ಕಂಥ ಅಮೇರಿಕದ ಅಧ್ಯಕ್ಷ, ಅಮೇರಿಕದ ಜನ, ದಯವಿಟ್ಟು ನೀವು ಪ್ರಮಾಣ ಮಾಡಿ, ನಾನು ಅಮೇರಿಕಕ್ಕೆ ಹೋಗುವುದಿಲ್ಲ, ಭಾರತವನ್ನು ಅಮೇರಿಕವನ್ನಾಗಿ ಮಾಡ್ತೇನೆ. ಆ ಶಕ್ತಿ ನಿಮಗೆ ಬೇಕು. ನಾನು ಹೇಳ್ತೇನೆ, ಆಕರ್ಷಣೆ ಬೇಡ. ನಮ್ಮ ಭೂಮಿ, ನಮ್ಮ ಮಾತೃಭೂಮಿ, ನಮ್ಮ ಭಾರತ ಸ್ವರ್ಗಕ್ಕಿಂತಲೂ ಹೆಚ್ಚಾದಂಥದ್ದು. ಈ ಭಾವನೆಯನ್ನು ಮನಸ್ಸಿನಲ್ಲಿ ಗಟ್ಟಿ ಮಾಡಿಕೊಂಡು ರಾಣಿ ಅಬ್ಬಕ್ಕನ ಸಾಧನೆ ಏನಿದೆ, ನಮ್ಮ ಈ ಒಂದು ಇತಿಹಾಸವನ್ನು ಒಂದು ಮುಷ್ಟಿಯೊಳಗೆ ಇಟ್ಟು ನಮಗೆ ಕೊಟ್ಟಂತಹ ಪ್ರಕಾಶ್ ಮಲ್ಪೆಯವರೇ, ನಿಮ್ಮ ಈ ಸ್ತುತ್ಯಾರ್ಹ ಕೆಲಸಕ್ಕೆ ಹೃದಯದ ಅಂತರಾಳದ ಕೃತಜ್ಞತೆಯನ್ನು ಹೇಳಿ, ಎಲ್ಲ ನಮ್ಮ ಹಿರಿಯರು, ನಾನು ಹೆಚ್ಚು ಮಾತನಾಡಿದರೆ ಅಲ್ಲಿಗೆ ಕೆಲವರು ಖಾಲಿ ಮಾಡ್ತಾರೆ, ಸರ್ ಹೊರಗೆ ಬಿಡಲಿ ಅಂತೇಳಿ. ಆದ್ದರಿಂದ ಹಾಗೆ ಆಗದೆ ನಮ್ಮ ಸಂಸ್ಥೆಯ ಮೇಲೆ ಎಲ್ರಿಗೂ ಕೂಡ ವಿಶೇಷವಾದಂಥ ಒಂದು ಅಭಿಮಾನ, ಪ್ರೀತಿ ಇದೆ. ಅದು ನನ್ನಿಂದಾಗಿ ಅಲ್ಲ, ನಿಮ್ಮಿಂದಾಗಿ. ಇಲ್ಲಿಯ ಶಿಕ್ಷಕರು, ಇಲ್ಲಿಯ ವಿದ್ಯಾರ್ಥಿಗಳು ಒಳ್ಳೆಯ ಚಾರಿತ್ರ್ಯವಂತರು, ಗುಣವಂತರು, ಶಿಸ್ತಿದೆ, ಕಮಿಟ್ಮೆಂಟ್ ಇದೆ ಎನ್ನುವ ಕಾರಣಕ್ಕೆ ಈ ಸಂಸ್ಥೆಯ ಹೆಸರು ಸಮಾಜದ ಬಗ್ಗೆ, ರಾಷ್ಟ್ರದ ಬಗ್ಗೆ ವಿಶೇಷವಾದಂತಹ ಅಭಿಮಾನ, ಗೌರವದಿಂದ ಬರಬೇಕು ಅಂತ ಹೇಳ್ತಾ ಒಂದು ಜಯಕಾರ. ಆರ್ ಯು ರೆಡಿ? ಮೈ ಚಿಲ್ಡ್ರನ್, ಆರ್ ಯು ರೆಡಿನಾ? ಯಾ.